ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಮನೆಯಲ್ಲಿ ನಾವು ಪಾನಿಪುರಿ ಅಥವಾ ಬೇಲ್ಪುರಿ, ದಹಿ ಪುರಿ ಇಂಥದ್ದೆಲ್ಲ ಮಾಡ್ತೀವಿ ಅಂದರೆ ನಮಗೆ ಸೇವ್ ಬೇಕಾಗುತ್ತೆ. ಹಾಗಾಗಿ ಅದನ್ನು ನಾವು ಅಂಗಡಿಯಲ್ಲಿ ಹೊರಗಡೆ ತರೋದ್ರ ಬದಲು ಮನೆಯಲ್ಲೇ ಒಂದು 5ರಿಂದ 10 ನಿಮಿಷದೊಳಗಡೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಪಾನಿಪುರಿ ಮಸಾಲೆ ಪುರಿ ಮಾಡೋದಕ್ಕೆ ಅಂತೇನಲ್ಲ, ಒಂದು ಸಲ ನಾವು ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ನಾವು ಬಳಸ್ಕೋಬೋದು. ನಾನಿಲ್ಲಿ ಸೇವನೆ ಮಾಡೋದಕ್ಕೆ 150 ಗ್ರಾಮ್ನಷ್ಟು ಪ್ಯಾಕೆಟ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಲೂಸ್ ತೊಗೊಂಡಿಲ್ಲ, ಪ್ಯಾಕೆಟಲ್ಲಿರೋ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಚಿಟಕಿ ಕೇಸರಿ ಕಲರ್ನು ಕೂಡ ತೊಗೊಂಡಿದ್ದೀನಿ. ಇಷ್ಟು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನ ನೆನೆಸಿ ಅದನ್ನು ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಅಜ್ವಾನ ಇತ್ತು ಅಂದರೆ ಅದೊಂದೇ ಸಾಕಾಗುತ್ತೆ, ಅದನ್ನೇ ನೆನೆಸಿ ಕುದಿಸ್ಕೊಂಡ್ರೆ ಸಾಕು. ನಾನು ಅಜ್ವಾನ ಇಲ್ಲದಿರೋ ಕಾರಣ ಸೋಂಪು ಮತ್ತು ಜೀರಿಗೆ ನೆನೆಸಿರೋ ನೀರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟಿಗೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕಲಸೋ ವಿಧಾನನೂ ಕೂಡ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ತೊಗೊಂಡಿರುವಂಥ ಕೇಸರಿ ಕಲರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಸ್ವಲ್ಪ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮೊದಲಿಗೆ ನೀರು ಹಾಕ್ತೇನೆ. ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೋಂಪು ಮತ್ತು ಜೀರಿಗೆನ ಏನು ಹಾಕಿ ಕುದಿಸ್ಕೊಂಡಿದ್ದೆ ಆ ನೀರನ್ನು ಸೋದಿಸ್ಕೊತಾ ಇದ್ದೀನಿ. ನಾವು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಆ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಏನಕ್ಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ತೆಳು ಆಗುತ್ತೆ. ಅತಿ ತೆಳುನೂ ಬೇಡ, ಗಟ್ಟಿನೂ ಬೇಡ. ನಾವು ಪಕೋಡಕ್ಕೆ ಯಾವ ರೀತಿ ಕಡಲೆ ಹಿಟ್ಟನ್ನು ಕಲಿಸ್ಕೋತೀವಿ ಆ ರೀತಿ ಮೆಸರ್ಮೆಂಟಲ್ಲಿ ಕಲಿಸ್ಕೊಂಡ್ರೆ ಸಾಕು. ನೀಟಾಗಿ ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಚಕ್ಲಿ ಮಾಡೋ ಮಿಷನ್ನಲ್ಲಿ ಹಲವಾರು ಬಗೆಯ ಪ್ಲೇಟಸ್ಗಳಿರುತ್ತೆ. ಅದರಲ್ಲಿ ಸಣ್ಣ ಹೋಲಿರುವಂಥ ಪ್ಲೇಟ್ನ ನಾವು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಹಿಟ್ಟನ್ನು ತುಂಬಿಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಈ ರೀತಿ ನಾವು ಸೇವನ್ನ ಹಾಕೋಬೇಕಾಗತ್ತೆ. ಸ್ವಲ್ಪನೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಣ್ಣೆಲಿರೋ ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ಸೇವನ್ನ ನಾವು ಬೇಯಿಸ್ಕೊಂಡ್ರೆ ಸೇವ್ ರೆಡಿ ಆಗೋಗುತ್ತೆ. ಫಟಾಫಟ್ ಅಂತ ನಾವು 10 ನಿಮಿಷದಲ್ಲಿ ಎಲ್ಲನೂ ಕಲಸಿಟ್ಕೋತು ಅಂದರೆ ಒಂದು 5ರಿಂದ 10 ನಿಮಿಷದಲ್ಲಿ ಮನೆಯಲ್ಲೇ ನಾವು ಹೆಲ್ದಿಯಾಗಿರುವಂಥ ಸೇವನ್ನ ಮಾಡ್ಕೋಬೋದು. ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೂ ಕೂಡ ಆಗುತ್ತೆ, ಅಷ್ಟೇ ಈಸಿನೂ ಆಗುತ್ತೆ. ನಾನು ನೆಕ್ಸ್ಟಿಗೆ ಇನ್ನು ಉಳಿದಂಥ ಹಿಟ್ಟನ್ನೆಲ್ಲ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ಕೊನೆಯದಾಗಿ ಮಾಡುವಾಗ ಕರಿಬೇವಿನ ಸೊಪ್ಪನ್ನ ಮೇಲ್ಗಡೆ ಸ್ವಲ್ಪ ಹಾಕ್ಕೊಂಡು ತೊಗೊಂಡು ಕ್ರಿಸ್ಪಿಯಾಗಿರುವ ಬಿಸಿಯಾಗಿರುವಂಥ ಹಾಗೂ ಅಷ್ಟೇ ರುಚಿಯಾಗಿರುವಂಥ ಸೇವ್ ರೆಡಿಯಾಗಿ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮನೇಲೇ ಇರುವಂಥ ಕೆಲವು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಸೇವನ್ನ ಹೇಗೆ ಮಾಡ್ಕೋಬೋದು ಅಂತ. ಈ ರೀತಿ ಮಾಡಿಕೊಂಡು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊತು ಅಂತ ಅಂದರೆ ನಾವು ಸ್ನ್ಯಾಕ್ಸ್ ರೀತಿ ಇದನ್ನು ಬಳಸ್ಕೋಬೋದು. ಹೊರಗಡೆ ಬೇಕ್ರಿಗಳಲ್ಲಿ ತಂದು ತಿನ್ನೋ ಅವಶ್ಯಕತೆಯೇ ಇರಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ಎಲ್ಲ ವಿಡಿಯೋನೂ ಕೊನೆವರೆಗೂ ನೋಡಿ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.